ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಪ್ರದರ್ಶನಕ್ಕೆ ಕೌಂಟೌನ್ ಶುರುವಾಗಿರ್ತಕ್ಕಂಥದ್ದು. ಸೊ ಅಂದರೆ ಆಗಸ್ಟ್ 26ರ ಬೆಳ್ಳಂಬೆಳಗ್ಗೆ 6 ಗಂಟೆಯಿಂದ ರಾಜ್ಯಾದ್ಯಂತ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನಂತಂದರೆ ಬೆಂಗಳೂರಿನ KG ರಸ್ತೆಯಲ್ಲಿ ನಾವಿದ್ದೀವಿ. ಸೊ ಅಂದರೆ ಇಲ್ಲಿರುವಂತಹ ಚಿತ್ರಮಂದಿರಗಳಲ್ಲಿ ಯಾವತ್ತೂ ಕೂಡ ಸಿಂಗಲ್ ಸ್ಕ್ರೀನ್ನಲ್ಲಿ ಸಿನಿಮಾ ನೋಡುವಂತಹ ಒಂದು ಕ್ರೇಜ್ ಬೇರೆಯದ್ದೇ ರೀತಿಯಲ್ಲಿರುತ್ತೆ. ಸೊ ಈಗಾಗಲೇ ಏನಂತಂದರೆ ಬೆಳಗ್ಗೆ 6 ಗಂಟೆಯಿಂದ ಪ್ರದರ್ಶನಕ್ಕೆ ಸಿದ್ಧತೆಗಳು ಆಗ್ತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಯಶ್ ಅವರ ದೊಡ್ಡದಾಗಿರ್ತಕ್ಕಂತಹ ಕಟೌಟ್ಗಳನ್ನು ನಿಲ್ಲಿಸಿರುವಂಥದ್ದು. ಅಂದರೆ ಈ ಒಂದು ದಿನಕ್ಕಾಗಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಕಾಯ್ತಾ ಇದ್ದರು. ಯಶ್ ಅವರ ಟಾಕ್ಸಿಕ್ ಸಿನಿಮಾ ರಿಲೀಸ್ಗಾಗಿ ಕೌಂಟೌನ್ ಶುರುವಾಗಿರ್ತಕ್ಕಂಥದ್ದು. ಅಂದರೆ ಇದು ನರ್ತಕಿ ಮತ್ತು ಸಂತೋಷ್ ಚಿತ್ರಮಂದಿರದ ಮುಂಭಾಗದಲ್ಲಿ ನಾವಿರ್ತಕ್ಕಂಥದ್ದು. ಅಂದರೆ ಈ ನಮ್ಮ ಕಟೌಟ್ಗಳೇನಿದೆ ಇದರ ಎಡಭಾಗದಲ್ಲಿ ಅಂದರೆ ನರ್ತಕಿ ಚಿತ್ರಮಂದಿರ ಇರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ನರ್ತಕಿ ಚಿತ್ರಮಂದಿರದ ಮುಂಭಾಗ ಯಶ್ ಅವರ ಕಟೌಟ್ ಇರುವಂಥದ್ದು. ಸೊ ಅದರ ಜೊತೆಗೆ ಸಂತೋಷ್ ಚಿತ್ರಮಂದಿರದಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಪ್ರದರ್ಶನ ಆರಂಭವಾಗುತ್ತೆ. ಗಾಂಧಿನಗರದ ಪ್ರಮುಖವಾಗಿ 4 ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆರಂಭವಾಗುವಂಥ ಸಾಧ್ಯತೆಗಳಿದೆ. ಅಂದರೆ 6 ಗಂಟೆಗೆ ಕನ್ನಡ ಶೋಗಳಿರುತ್ತೆ. ಅದಾದ ನಂತರ ತ್ರಿವೇಣಿಯಲ್ಲಿ ತೆಲುಗು ಪ್ರದರ್ಶನ ಇರುತ್ತೆ. ಅದಾದ ನಂತರ ಅನುಪಮದಲ್ಲಿ ಮಲಯಾಳಂ ಸಿನಿಮಾದ ಪ್ರದರ್ಶನ ಇರುತ್ತೆ. ಸೊ ಅಂದರೆ ಟಾಕ್ಸಿಕ್ನ ಮಲಯಾಳಂ ಅವತರಣಿಕೆ ಇದೆಲ್ಲ ಹೊರತುಪಡಿಸಿ ಹೇಳೋದಾದರೆ ಗಾಂಧಿನಗರದ ಅಂದರೆ AMB ಮಾಲ್ನಲ್ಲಿ 30ಕ್ಕೂ ಹೆಚ್ಚು ಪ್ರದರ್ಶನಗಳು ಟಾಕ್ಸಿಕ್ ಸಿನಿಮಾದ ಇರುತ್ತೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ಅತಿ ಹೆಚ್ಚು ಕ್ರೇಜ್ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಮಾತ್ರ ಅಲ್ಲ, ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಒಟ್ಟಾರೆ ಕರ್ನಾಟಕದಲ್ಲಿ 380ಕ್ಕೂ ಹೆಚ್ಚು ಸಿನಿಮಾ ಥಿಯೇಟ್ರ್ಗಳಲ್ಲಿ ಟಾಕ್ಸಿಕ್ ರಿಲೀಸ್ ಆಗ್ತಾಯಿದೆ ಅಂತ ಮಾಹಿತಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಪ್ರದರ್ಶನಕ್ಕೆ ಕೌಂಟೌನ್ ಶುರುವಾಗಿರ್ತಕ್ಕಂಥದ್ದು. ಸೊ ಅಂದರೆ ಆಗಸ್ಟ್ 26ರ ಬೆಳ್ಳಂಬೆಳಗ್ಗೆ 6 ಗಂಟೆಯಿಂದ ರಾಜ್ಯಾದ್ಯಂತ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನಂತಂದರೆ ಬೆಂಗಳೂರಿನ KG ರಸ್ತೆಯಲ್ಲಿ ನಾವಿದ್ದೀವಿ. ಸೊ ಅಂದರೆ ಇಲ್ಲಿರುವಂತಹ ಚಿತ್ರಮಂದಿರಗಳಲ್ಲಿ ಯಾವತ್ತೂ ಕೂಡ ಸಿಂಗಲ್ ಸ್ಕ್ರೀನ್ನಲ್ಲಿ ಸಿನಿಮಾ ನೋಡುವಂತಹ ಒಂದು ಕ್ರೇಜ್ ಬೇರೆಯದ್ದೇ ರೀತಿಯಲ್ಲಿರುತ್ತೆ. ಸೊ ಈಗಾಗಲೇ ಏನಂತಂದರೆ ಬೆಳಗ್ಗೆ 6 ಗಂಟೆಯಿಂದ ಪ್ರದರ್ಶನಕ್ಕೆ ಸಿದ್ಧತೆಗಳು ಆಗ್ತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಯಶ್ ಅವರ ದೊಡ್ಡದಾಗಿರ್ತಕ್ಕಂತಹ ಕಟೌಟ್ಗಳನ್ನು ನಿಲ್ಲಿಸಿರುವಂಥದ್ದು. ಅಂದರೆ ಈ ಒಂದು ದಿನಕ್ಕಾಗಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಕಾಯ್ತಾ ಇದ್ದರು. ಯಶ್ ಅವರ ಟಾಕ್ಸಿಕ್ ಸಿನಿಮಾ ರಿಲೀಸ್ಗಾಗಿ ಕೌಂಟೌನ್ ಶುರುವಾಗಿರ್ತಕ್ಕಂಥದ್ದು. ಅಂದರೆ ಇದು ನರ್ತಕಿ ಮತ್ತು ಸಂತೋಷ್ ಚಿತ್ರಮಂದಿರದ ಮುಂಭಾಗದಲ್ಲಿ ನಾವಿರ್ತಕ್ಕಂಥದ್ದು. ಅಂದರೆ ಈ ನಮ್ಮ ಕಟೌಟ್ಗಳೇನಿದೆ ಇದರ ಎಡಭಾಗದಲ್ಲಿ ಅಂದರೆ ನರ್ತಕಿ ಚಿತ್ರಮಂದಿರ ಇರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ನರ್ತಕಿ ಚಿತ್ರಮಂದಿರದ ಮುಂಭಾಗ ಯಶ್ ಅವರ ಕಟೌಟ್ ಇರುವಂಥದ್ದು. ಸೊ ಅದರ ಜೊತೆಗೆ ಸಂತೋಷ್ ಚಿತ್ರಮಂದಿರದಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಪ್ರದರ್ಶನ ಆರಂಭವಾಗುತ್ತೆ. ಗಾಂಧಿನಗರದ ಪ್ರಮುಖವಾಗಿ 4 ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆರಂಭವಾಗುವಂಥ ಸಾಧ್ಯತೆಗಳಿದೆ. ಅಂದರೆ 6 ಗಂಟೆಗೆ ಕನ್ನಡ ಶೋಗಳಿರುತ್ತೆ. ಅದಾದ ನಂತರ ತ್ರಿವೇಣಿಯಲ್ಲಿ ತೆಲುಗು ಪ್ರದರ್ಶನ ಇರುತ್ತೆ. ಅದಾದ ನಂತರ ಅನುಪಮದಲ್ಲಿ ಮಲಯಾಳಂ ಸಿನಿಮಾದ ಪ್ರದರ್ಶನ ಇರುತ್ತೆ. ಸೊ ಅಂದರೆ ಟಾಕ್ಸಿಕ್ನ ಮಲಯಾಳಂ ಅವತರಣಿಕೆ ಇದೆಲ್ಲ ಹೊರತುಪಡಿಸಿ ಹೇಳೋದಾದರೆ ಗಾಂಧಿನಗರದ ಅಂದರೆ AMB ಮಾಲ್ನಲ್ಲಿ 30ಕ್ಕೂ ಹೆಚ್ಚು ಪ್ರದರ್ಶನಗಳು ಟಾಕ್ಸಿಕ್ ಸಿನಿಮಾದ ಇರುತ್ತೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ಅತಿ ಹೆಚ್ಚು ಕ್ರೇಜ್ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಮಾತ್ರ ಅಲ್ಲ, ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಒಟ್ಟಾರೆ ಕರ್ನಾಟಕದಲ್ಲಿ 380ಕ್ಕೂ ಹೆಚ್ಚು ಸಿನಿಮಾ ಥಿಯೇಟ್ರ್ಗಳಲ್ಲಿ ಟಾಕ್ಸಿಕ್ ರಿಲೀಸ್ ಆಗ್ತಾಯಿದೆ ಅಂತ ಮಾಹಿತಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.